Good morning, children. Let's move to the fourth lesson of your textbook, The Blind Dog. It's written by R.K. Narayanan. So, let us know about R.K. Narayanan, children. R.K. Narayanan was an Indian writer known for his work set in the fictional South Indian town of Malgudi. He was a leading author of early Indian literature in English, along with ಮುಲ್ಕ್ ರಾಜ್ ಆನಂದ್ ಆ್ಯಂಡ್ ರಾಜಾರಾವ್. ರಾಜಾರಾವ್ ಮತ್ತು ಮುಲ್ಕ್ ರಾಜ್ ಅವರು ಆಥರ್ ಆಗಿದ್ದಾಗ ಇವರು ಅರ್ಲಿ ಲಿಟ್ರೇಚರ್ ಇನ್ ಇಂಗ್ಲೀಷ್ ಆಗಿದ್ದರು. ಸೊ ಹೀ ಈಸ್ ವೆಲ್ ನೋನ್ ಫಾರ್ ಹೀಸ್ ಫ್ರಿಕ್ಷನಲ್ ಸೌತ್ ಇಂಡಿಯನ್ ವರ್ಕ್ ಚಿಲ್ಡ್ರನ್, ದಟ್ ಈಸ್ ಮಾಲ್ಗುಡಿ ಡೇಸ್ ಅಂತ ಕೇಳಿದ್ದೀರಾ ನೀವು. ಇವಾಗಲೂ ಯಾವಾಗಾದರೂ ಅದು ಬರ್ತಾ ಇರುತ್ತೆ. ಸೊ ಇಟ್ ಈಸ್ ಶಂಕರ್ ನಾಗ್ಸ್ ಡೈರೆಕ್ಷನ್ ಸೀರಿಯಲ್ ಅದು, ಆದರೆ ಅದು ಕಥೆ ಬರೆದಿರೋದು ಇವರು ಆರ್ ಕೆ ನಾರಾಯಣನ್. ಓಕೆನಾ ಮಕ್ಕಳೇ? ಸೊ ವಿಲ್ ಗೋ ಟು ದ ಲೆಸನ್. ಸೊ ಪೀಪಲ್ ಲವ್ ಅನಿಮಲ್ಸ್ ಆ್ಯಂಡ್ ಕೀಪ್ ದೆಮ್ ಆಸ್ ಪೆಟ್ಸ್. ಟೇಕ್ ಡಾಗ್ಸ್ ಫಾರ್ ಎಕ್ಸಾಂಪಲ್. ಡಾಗ್ಸ್ ಆರ್ ವೆಲ್ ಫೆಡ್, bathed, groomed and taken out for walks and rides. Their masters get them good medical care. In the end, they are sometimes put to sleep to help them escape the pangs of death. There are also people who keep animals to make them work for them. They feed them well to keep them strong. ಸೊ ನಿಮಗೆ ಏನಂದರೆ ಗೊತ್ತಿದೆ ಏನಂದರೆ ಪೀಪಲ್ ಏನು ಮಾಡ್ತಾರೆ, ಜನಗಳು ಅವರು ಪೆಟ್ಸ್ನ ಸಾಕ್ತಾರೆ. ಸೊ ಪೆಟ್ಸ್ನ ಸಾಕ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಡಾಗ್ನೇ ತೊಗೊಳ್ರಿ. ಡಾಗ್ ಏನು ಮಾಡ್ತಾರೆ, ಡಾಗ್ನ ಅದಕ್ಕೆ ತುಂಬ ಚೆನ್ನಾಗಿ ಊಟಕ್ಕೆ ಕೊಡ್ತಾರೆ, ಅದಕ್ಕೆ ಸ್ನಾನ ಮಾಡಿಸ್ತಾರೆ, ಅದನ್ನು ಅಲಂಕಾರ ಮಾಡ್ತಾರೆ. ಗ್ರೂಮ್ಡ್ ಅಂದರೆ ಅಲಂಕಾರ ಮಾಡೋದು, ಅಲಂಕಾರ ಮಾಡ್ತಾರೆ, ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ನೀವು ನೋಡಿದಿರಲ್ಲ, ಅವ್ರ ಅಪ್ಪ ಅಮ್ಮನ ಜೊತೆಗೆ ವಾಕಿಂಗಿಗೆ ಹೋಗಲ್ಲ, ಎಲ್ಲ ಡಾಗ್ನ ಹಿಡ್ಕೊಂಡು ವಾಕಿಂಗಿಗೆ ಹೋಗೋದು ಒಂದು ದೊಡ್ಡ ಸ್ಟೈಲ್ ಆಗಿಬಿಟ್ಟಿದೆ ದೊಡ್ಡ ದೊಡ್ಡ ಸಿಟಿ ಒಳಗೆ ಅಲ್ವಾ. ಸೊ ಇದೆಲ್ಲ ಜನಗಳು ಏನು ಮಾಡ್ತಾರೆ, ಅದು ಪೆಟ್ಸ್ನ ಸಾಕೋದ್ರ ಸಲುವಾಗಿ ಮಾಡ್ತಾರೆ. ಸೊ ಆಮೇಲೆ ದೇರ್ ಮಾಸ್ಟರ್ಸ್ ಗೆಟ್ ದೆಮ್ ಗುಡ್ ಮೆಡಿಕಲ್ ಕೇರ್. ಸೊ ಅದಕ್ಕೇನಾದರೂ ಒಂದು ವೇಳೆ ಹುಷಾರಿಲ್ಲ ಅಂದರೆ ಅದನ್ನು ಮಗುನ ತೊಗೊಂಡು ಹೋದಂಗೆ ಹೋಗ್ತಾರೆ. ಯು ಶುಡ್ ಸಿ ಇನ್ ಸಿಟೀಸ್ ಆ್ಯಂಡ್ ಆಲ್, ಕಾರಲ್ಲಿ ನಾಯಿನ ಹಿಡ್ಕೊಂಡು ಹೋಗ್ತಿರ್ತಾರೆ ಅದಕ್ಕೆ ಹುಷಾರಿಲ್ಲ ಅಂತ. ಸೊ ಇನ್ ದ ಎಂಡ್ ದೇ ಆರ್ ಸಮ್ಟೈಮ್ಸ್ ಪುಟ್ ಇನ್ ಟು ಸ್ಲೀಪ್, ಅಂದರೆ ಕೊನೆಗೆ ಅವು ಮಲ್ಕೊಳಕ್ಕೆ, ಅಂದರೆ ಮಲ್ಕೊಳಕ್ಕೆ ಅದಕ್ಕೆ ಒಂದು ಜಾಗ ಮಾಡಿರ್ತಾರೆ. ಸೊ ಆ ಥರ. ಸೊ ಇನ್ನು ಕೆಲವರು ಇದ್ದಾರೆ, ಇನ್ನು ಕೆಲವು ಪೀಪಲ್ ಇದ್ದಾರೆ, ಅವ್ರು ಏನು ಮಾಡ್ತಾರೆ ಅಂದರೆ ದೇ ಕೀಪ್ ಎನಿಮಲ್ಸ್ ಟು ಮೇಕ್ ದೆಮ್ ವರ್ಕ್ ಫಾರ್ ದೆಮ್. ಅಂದರೆ ಅನಿಮಲ್ಸ್ನ ಅವರಿಗೆ ವರ್ಕ್ ಮಾಡೋದಕ್ಕೋಸ್ಕರನೇ ಸಾಕಿರ್ತಾರೆ. ಅದಕ್ಕೋಸ್ಕರ ಅವರು ತುಂಬ ಚೆನ್ನಾಗಿ ಊಟ ಕೊಡ್ತಾರೆ ಅವ್ರಿಗೆ. ಯಾಕೆಂದರೆ ಅವು ಸ್ಟ್ರಾಂಗ್ ಆಗಿ ಚೆನ್ನಾಗಿ ವರ್ಕ್ ಮಾಡಬೇಕಲ್ಲ ಅವ್ರಿಗೆ, ಅದಕ್ಕೋಸ್ಕರ ಅವಕ್ಕೆ ತುಂಬ ಚೆನ್ನಾಗಿ ಫೀಡ್ ಮಾಡ್ತವೆ. ಸೊ ಹ್ಯಾವ್ ಯು ಹರ್ಡ್ ಆಫ್ SPCA, ದ ಸೊಸೈಟಿ ಆಫ್ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್. ಸೊ SPCA ಅನ್ನೋದು ಒಂದು ಅಸೋಸಿಯೇಷನ್. ಸೊ ಅದೇನು ಮಾಡುತ್ತೆ ಅಂತ ಅಂದರೆ, ಇದು ಯಾರಾದರೂ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾ ಇದ್ದರೆ ಅವ್ರನ್ನ ಕ್ರೈಮ್ ಅದು, ಅಂದರೆ ಅದನ್ನು ಮಾಡಬಾರ್ದು. ಅದನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅವರಿಗೆಲ್ಲ ಏನು ಇದು ಮಾಡಬೇಕೋ, ಶಿಕ್ಷೆ ಕೊಡಬೇಕೋ ಅದು ಕೊಡ್ತಾರೆ. ಅದರದ್ದು ಲಾಂಗ್ ಫಾರ್ಮ್ ಏನು, ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್. ಸೊ ಇದು ಏನು ಮಾಡುತ್ತೆ, ಇಟ್ ಸೇಸ್ ವಿ ಮಸ್ಟ್ ನಾಟ್ ಟ್ರೀಟ್ ಅನಿಮಲ್ಸ್ ಕ್ರುಯಲ್ಟಿ ಅಂದರೆ ಕ್ರುಯಲಿ, ನಾವು ಯಾವ ಅನಿಮಲ್ಸ್ನೂ ನಾವು ಕ್ರುಯಲ್ ಆಗಿ ನೋಡ್ಕೋಬಾರ್ದು ಅಂತ ಹೇಳಬೇಕು. ಸೊ ಹ್ಯಾವ್ ಯು ಹರ್ಡ್ ಆಫ್ SPCA? ಓಕೆ, SPCA ಗೊತ್ತಲ್ವಾ? ಸೊ ಇವಾಗ ಇನ್ ದಿಸ್ ಸ್ಟೋರಿ some people help a poor mongrel to run away from its cruel master. ಸೊ ಈ ಸ್ಟೋರಿಯೊಳಗೆ ಏನಾಗುತ್ತೆ ಅಂದರೆ, ಕೆಲವು ಜನಗಳೆಲ್ಲ ಸೇರಿಬಿಟ್ಟು, ಓಕೆ, ಒಂದು ಪುವರ್ ಮಾಂಗ್ರೆಲ್ ಅಂದರೆ ಒಂಥರ ಕಾಡು ಜಾತಿಯಿಂದ ಇರುತ್ತಲ್ಲ, ಕಾಡು ಜಾತಿ ನಾಯಿ ಅಂತಾರೆ, ಎಲ್ಲೋ ಹುಟ್ಟಿರುತ್ತೆ, ಬೀದಿ ನಾಯಿ ಅಂತಾರಲ್ಲ. ಸೊ ಆ ಥರ ಒಂದು ನಾಯಿ ಇರುತ್ತೆ. ಅದನ್ನು ಅವ್ರ ಮಾಸ್ಟರಿಂದ, ಕ್ರೂಯಲ್ ಮಾಸ್ಟರ್, ಒಬ್ಬ ಕೆಟ್ಟ ಮಾಸ್ಟರ್ ಇರ್ತಾನೆ, ಅವನಿಂದ ಅದನ್ನು ಹೊರಗೆ ಓಡಿಸೋದಕ್ಕೆ ಇವರೆಲ್ಲ ಅದನ್ನು ಎಸ್ಕೇಪ್ ಮಾಡೋದಕ್ಕೆ ಟ್ರೈ ಮಾಡಿ ಕಳಿಸ್ತಾರೆ. ಸೊ ಬಟ್ ದ ಪುವರ್ ಥಿಂಗ್ ಕಮ್ಸ್ ಬ್ಯಾಕ್ ಟು ಹಿಮ್ ಆ್ಯಂಡ್ ಫಾಲ್ಸ್ ಇನ್ ಟು ಹೀಸ್ ಕ್ಲಚಸ್ ಅಗೇನ್. ಮತ್ತೆ ಏನು ಮಾಡುತ್ತೆ ಅದು ನಾಯಿ,
ವಾಪಸ್ ಮತ್ತು ಅದೇ ಮಾಸ್ಟರ್ ಹತ್ರ ಬರುತ್ತೆ. ಮಾಸ್ಟರ್ ಹತ್ರ ಬಂದುಬಿಟ್ಟು ಅವನಿಗೆ ಮತ್ತು ಹ್ಯಾಂಗ್ ಆಗಿಬಿಡುತ್ತೆ, ಅಂದರೆ ಅವನ ಜೊತೆಗೇ ಇರೋಕ್ಕೆ ಶುರು ಮಾಡುತ್ತೆ. ಸೊ ಆ ಸ್ಟೋರಿನ ನಾವು ನಮ್ಮದು ದ ಬ್ಲೈಂಡ್ ಡಾಗ್ ಲೆಸನಲ್ಲಿ ನೋಡೋಣ ಮಕ್ಕಳೇ. ಇಟ್ಸ್ ರಿಟನ್ ಬೈ ಒನ್ಸ್ ಅಗೇನ್ R.K. ನಾರಾಯಣ್. ಸೊ ಫಸ್ಟ್ ಪ್ಯಾರಾ, it was not a very impressive or high class dog. It was one of those commonplace dogs one sees everywhere. So color of white and dust, tail mutilated at a young age by God knows whom. So born in the street and bred on the earnings of garbage of the marketplace. He had spotty eyes and undistinguished carriage and needless pugnacity. ಸೊ ಏನಪ್ಪ ಅಂದರೆ ಒಂದು ಡಾಗ್ ಇತ್ತು, ಇಂಪ್ರೆಸಿವ್ ಹೈ ಕ್ಲಾಸ್ ಡಾಗ್. ನೋಡೋಕ್ಕೆ ಅದು ತುಂಬ ಹೈ ಕ್ಲಾಸ್ ಡಾಗ್ ಏನೋ ಅನ್ನೋಂಗಿತ್ತು, ಆದರೆ ಅದು ಹೈ ಕ್ಲಾಸ್ ಅಲ್ಲ. ಇಟ್ ವಾಸ್ ಒನ್ ಆಫ್ ದೋಸ್ ಕಾಮನ್ ಪ್ಲೇಸ್ ಡಾಗ್ಸ್ ಹೂ ಸೀಸ್ ಎವ್ರಿವೇರ್. ಅದು ಏನಂದರೆ ಅದು ಎಲ್ಲ ಹತ್ರನೂ ಕಾಣಿಸ್ಕೊಳ್ತಾ ಇತ್ತು. ದೊಡ್ಡದು ಇಂಪ್ರೆಸಿವ್ ಡಾಗ್ ಅಂದರೆ ಏನಿರಬೇಕು, ದೊಡ್ಡ ದೊಡ್ಡ ಮನೆಗಳೊಳಗೆ ತುಂಬ ಕೇರಾಗಿ ನೋಡ್ಕೊಳ್ಳೋ ಹತ್ರ ಇರಬೇಕಾಗಿತ್ತು. ಆದರೆ ಈ ನಾಯಿ ಏನಾಗ್ತಿತ್ತು, ಇಟ್ ವಾಸ್ ಸೀನ್ ಎವ್ರಿವೇರ್, ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇತ್ತು. ಇಟ್ ವಾಸ್ ಕಾಮನ್ ವೈಟ್ ಕಲರ್, ಅದ್ರದ್ದು ಏನಾಗಿತ್ತು, ವೈಟ್ ಆಗಿತ್ತು. ಆದರೆ ತುಂಬ ಡಸ್ಟಿಯಾಗಿ, ಯಾಕೆ ಹೇಳ್ರಿ, ಸ್ಟ್ರೀಟಲ್ಲೆಲ್ಲ ಅಡ್ಡಾಡ್ತಿತ್ತಲ್ವ. ಸೊ ಇಟ್ ವಾಸ್ ಡಸ್ಟಿ. ಆಮೇಲೆ ಅದ್ರ ಟೇಲ್ ಒಂಥರ ಮಟಿಲೇಟೆಡ್, ಅಂದರೆ ತುಂಬ ಯಂಗಾಗಿ ಕಾಣಿಸ್ಕೊಳ್ತಾ ಇತ್ತು. ಓಕೆ, ಮತ್ತು ಯಂಗ್ ಏಜ್, ಅದು ಕೂಡ ಚಿಕ್ಕದೇ ಆಗಿತ್ತು, ಸಣ್ಣದೇ ಆಗಿತ್ತು ಅದು. ಮತ್ತು ಏನಾಗಿತ್ತು, ಇಟ್ ವಾಸ್ ಬಾರ್ನ್ ಇನ್ ದ ಸ್ಟ್ರೀಟಲ್ಲೇ ಹುಟ್ಟಿತ್ತು. ಬ್ರೆಡ್ ಆನ್ ದ ಅರ್ನಿಂಗ್ಸ್ ಆಫ್ ಗಾರ್ಬೇಜ್ ಹತ್ರ ಅಲ್ಲಿ ಇಲ್ಲಿ ಮಾರ್ಕೆಟ್ ಪ್ಲೇಸ್ನಲ್ಲಿ ಏನೇನು ಸಿಗುತ್ತಲ್ಲ ಅದನ್ನೆಲ್ಲ ತಿಂತಾಯಿತ್ತು ಅದು. ಆಮೇಲೆ ಎಡೆ ಒಂಥರ ಅದಕ್ಕೆ ಸ್ಪಾಟಿ ಐಸ್ ಇತ್ತು. ಸ್ಪಾಟಿ ಐಸ್ ಅಂದರೆ ಟಕ್ ಅಂತ ಗುರುತಿಸ್ಬೋದು ಏನನ್ನಾದರೂ, ಆ ಥರ ಐಸ್ ಇತ್ತು ಅದಕ್ಕೆ. ಅನ್ಸ್ಪಾಟೆಡ್ ಕ್ಯಾರೇಜ್ ಆ್ಯಂಡ್ ನೀಡಲ್ಲೆಸ್ ಪಗ್ನೆಸಿಟಿ ಅಂತಂದರೆ ಅದು ಏನಾದರೂ ನೋಡಿದ ತಕ್ಷಣ ಟಕ್ ಅಂತ ಅದನ್ನು ಕ್ಯಾಚ್ ಮಾಡ್ತಾಯಿತ್ತು. ಸೊ ಹಿ ವಾಸ್ 2 years old. He had earned the scars of 100 fights on his body. ನೋಡ್ರಿ, ಇನ್ನು ಜಸ್ಟ್ ಅದಕ್ಕೆ 2 ವರ್ಷ ಆಗಿತ್ತು ಆ ನಾಯಿಗೆ, ಬಟ್ ಅದ್ರ ಬಾಡಿ ಮೇಲೆ ತುಂಬ ಸ್ಕಾರ್ಸ್ ಇತ್ತು. ಸ್ಕಾರ್ಸ್ ಅಂದರೆ ಕಲೆಗಳು. ಯಾಕೆ ಅಂದರೆ ಅದು ಎಲ್ಲರ ಹತ್ರನೂ ಫೈಟ್ ಮಾಡ್ತಿತ್ತು ಹೋಗಿ. ಓಕೆ, ಫೈಟ್ ಮಾಡಿದಾಗ ಏನಾಗ್ತಿತ್ತು, ಮೈ ಮೇಲೆ ಕಲೆಗಳಾಗ್ತಾ ಇತ್ತಲ್ವ. ಸೊ ವೆನ್ ಹಿ ನೀಡೆಡ್ ರೆಸ್ಟ್ on hot afternoons, he lay curled up under the culvert at the eastern gate of the market. In the evenings, he set out on his daily rounds, loafed in the surrounding streets and lanes, engaged himself in skirmishes, picked up edibles on the roadsides, and was back at the market gate by nightfall. ಸೊ ಅವನಿಗೆ ಜಸ್ಟ್ 2 years ಆಗಿತ್ತು, ಬಾಡಿನೊಳಗೆ ಎಷ್ಟೊಂದು ಕಲೆಗಳಾಗಿತ್ತು. ಸೊ ಯಾವಾಗ ಅವನು ಹಿ ವಾಂಟೆಡ್ ಟು ರೆಸ್ಟ್ ಇನ್ ದ ಹಾಟ್ ಆಫ್ಟರ್ನೂನ್ಸಲ್ಲಿ ಏನಾದರೂ ಅವನು ಮಲ್ಕೋಬೇಕು ಅಂದರೆ ಅದು ಏನು ಮಾಡ್ತಿತ್ತು, ಹಿಲೇ ಕರ್ಲ್ಡ್ ಅಪ್ ಅಂಡರ್ ದ ಕಲ್ವರ್ಟ್ ಅಂದರೆ, ವಿಲ್ ಜಸ್ಟ್ ಗೋ ಟು ಯುವರ್ ಮೀನಿಂಗ್ಸ್ ಚಿಲ್ಡ್ರನ್. The meaning of culvert is the passage of waste water that passes under the road. ಅಂದರೆ ಈ ಚರಂಡಿ ನೀರೆಲ್ಲ ಇರುತ್ತಲ್ಲ, ರೋಡ್ ಕೆಳಗಡೆ ಎಲ್ಲ ಪಾಸ್ ಆಗ್ತಾ ಇರುತ್ತಲ್ಲ, ಸೊ ಅಂಥಲ್ಲಿ ಹೋಗಿ ಅದು ಮಲ್ಕೊತಿತ್ತಂತೆ. ಅದು ಈಸ್ಟರ್ನ್ ಗೇಟಲ್ಲಿತ್ತು, ಮಾರ್ಕೆಟ್ ಪ್ಲೇಸಲ್ಲಿ. ಅಲ್ಲಿ ಹೋಗಿ ಯೂಸ್ ಟು ಸ್ಲೀಪ್. ಓಕೆ, ಈವ್ನಿಂಗ್ಸು ಏನಾದರೂ ಒಂದೆಲ್ಲ ಆಗಿನ ಮೇಲೆ, ಡೈಲಿ ರೌಂಡ್ಸ್ ಎಲ್ಲ ಆಗಿನ ಮೇಲೆ ಅದೇನು ಮಾಡ್ತಿತ್ತು, ಬಂದುಬಿಟ್ಟು ಎಲ್ಲ ಸ್ಟ್ರೀಟೆಲ್ಲ ಸುತ್ತಕೊಂಡು ಬಂದು, ಓಕೆ, ಬಂದಾದಮೇಲೆ ಅದು ಮತ್ತು ಏನು ಮಾಡ್ತಿತ್ತು, ಯೂಸ್ ಟು ಸ್ಲೀಪ್ ಇನ್ ರೋಡ್ ಸೈಡು ಮಾರ್ಕೆಟ್ ಗೇಟ್ ಹತ್ರ ಮತ್ತೆ ಅವನು ಮಲ್ಕೊಂಡ್ಬಿಡ್ತಿದ್ದ ರಾತ್ರಿ ಹೊತ್ತಿನಲ್ಲಿ. ಸೊ ಫಸ್ಟ್ ಫಾರ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಮಕ್ಕಳೇ, ಅಂದರೆ ಅದು ಯಾವ ಥರ ಇತ್ತು, ಅದ್ರ ಲೈಫ್ ಏನು. ಇಟ್ ವಾಸ್ ಎ ವೆರಿ ಬ್ರೈಟ್ ಡಾಗ್, ಬಟ್ he used to roam around the street and he had lot of scars and he used to sleep in ಕಲ್ವರ್ಟ್ ಅಂದರೆ ಒಳಚರಂಡಿಯೊಳಗೆ. ಆಮೇಲೆ ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ದೆಲ್ಲ ತಿಂತಾಯಿತ್ತು. ಹಿ ನೆವರ್ ಯೂಸ್ ಟು ಫೀಡ್ ಬೈ ಸಮ್ ಒನ್ ಎಲ್ಸ್, ರೈಟ್. ಸೊ ಆ ಥರ ಅದರದ್ದು ಜೀವನ ನಡೀತಾಯಿತ್ತು.
ದಿಸ್ ಲೈಫ್ ವೆಂಟ್ ಆನ್ ಫಾರ್ 3 years. ಇದೇ ಥರ ಅದ್ರದ್ದು ಲೈಫ್ ಎಷ್ಟಾಯಿತು, 3 years ಆಯಿತು. ಆ್ಯಂಡ್ ದೆನ್ ಅಕರ್ಡ್ ಅ ಚೇಂಜ್ ಇನ್ ಹಿಸ್ ಲೈಫ್. ಓಕೆ, ಆಮೇಲೆ ಏನಾಗ್ಬಿಡ್ತು, ಅದ್ರ ಲೈಫಲ್ಲಿ ಒಂದು ಚೇಂಜ್ ಆಯಿತು. ಎ ಬೆಗ್ಗರ್ ಬ್ಲೈಂಡ್ ಆಫ್ ಬೋತ್ ಐಸ್ appear at the marketplace. An old woman led him up there early in the morning. ಸೊ ಒಬ್ಬ ಬೆಗ್ಗರ್ ಇದ್ದ, ಅವನೇನು ಮಾಡ್ತಿದ್ದ, ಬ್ಲೈಂಡ್ ಆಫ್ ಬೋತ್ ಐಸ್, ಎರಡೂ ಕಣ್ಣು ಅವನಿಗೆ ಬ್ಲೈಂಡ್ ಇತ್ತು. ಸೊ ಅವನೇನು ಮಾರ್ಕೆಟ್ ಪ್ಲೇಸಲ್ಲಿ ಬಂದ. ಸೊ ಬಂದುಬಿಟ್ಟು ಒಂದು ಓಲ್ಡ್ ವುಮನ್ ಇದ್ಲು, ಅವಳೇನು ಮಾಡಿದ್ಲು, ಲೆಡ್ ಹಿಮ್ ಅಪ್ ದೇರ್ ಅರ್ಲಿ ಇನ್ ದ ಮಾರ್ನಿಂಗ್ ಬಂದುಬಿಟ್ಟು ಗಂಡನ ಕೂಡಿಸ್ಬಿಟ್ಟು ಹೋಗ್ತಾಳೆ. ಸೀಟೆಡ್ ಹಿಮ್ ಅಟ್ ದ ಗೇಟ್ ಹತ್ರ ಗಂಡನ ಕೂಡಿಸಿ, ಆ್ಯಂಡ್ ಕೇಮ್ ಅಪ್ ಅಗೇನ್ ಅಟ್ ಮಿಡ್ ನೈಟ್, ಓಕೆ, ವಿತ್ ಸಮ್ ಫುಡ್, ಗ್ಯಾದರ್ಡ್ ಹೀಸ್ ಕಾಯಿನ್ಸ್ ಆ್ಯಂಡ್ ಟುಕ್ ಹಿಮ್ ಹೋಮ್ ಅಟ್ ನೈಟ್. ಮತ್ತು ಮಿಡ್ ನೈಟ್ ಬಂದು ಅವನಿಗೆ ಒಂದು ಸ್ವಲ್ಪ ಊಟ ತೊಗೊಂಬರ್ತಿರ್ತಾರೆ. ಊಟ ಎಲ್ಲ ತೊಗೊಂಡು ಅದು ಅವನ್ನೆಲ್ಲ ಫುಡ್ ಇದನ್ನು ಮಾಡಿರ್ತಾನಲ್ಲ ಅದನ್ನೆಲ್ಲ ಊಟ ಅವನಿಗೆ ಕೊಟ್ಟು, ಅವನು ಕಾಯಿನ್ಸ್ನೆಲ್ಲ ಕಲೆಕ್ಟ್ ಮಾಡಿರ್ತಾನಲ್ಲ, ಭಿಕ್ಷುಕ ಅವನು. ಓಕೆ, ಬೆಗ್ಗರ್ ಅಂದರೆ ಭಿಕ್ಷುಕ ಅಲ್ವಾ. ಸೊ ಅವನು ಸ್ವಲ್ಪ ಕಾಯಿನ್ಸ್ನೆಲ್ಲ ಕಲೆಕ್ಟ್ ಮಾಡಿರ್ತಾನಲ್ಲ, ಅದನ್ನೆಲ್ಲ ಅವಳು ಹೆಂಡ್ತಿ ಏನು ಮಾಡ್ತಾಯಿದ್ಲು, ಎ ವುಮನ್. ಸೊ ಶಿ ಯೂಸ್ ಟು ಟೇಕ್ ಆಲ್ ದಟ್ ಆ್ಯಂಡ್ ಶಿ ಯೂಸ್ ಟು ಟೇಕ್ ಹಿಮ್ ಅಟ್ ನೈಟ್. ಮನೆಗೆ ಅವನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಯಾಕೆಂದರೆ ಹುಲ್ಡಲ್ಲ ಅವನು, ಯಾರಾದರೂ ಬಂದು ಕೂಡಿಸ್ಬೇಕು ಮತ್ತು ಕರ್ಕೊಂಡು ಹೋಗ್ಬೇಕಲ್ಲ. ಸೊ ಆ ಥರ ಒಂದು ಯಾವುದೋ ವುಮನ್ ಮಾಡ್ತಾ ಇರ್ತಾಳೆ. ಅರ್ಥ ಆಯ್ತಲ್ವ ಏನಾಯಿತು? ಇದು 3 ವರ್ಷ ಈ ನಾಯಿಗೆ ಇದೇ ಥರ ಲೈಫ್ ಆದಮೇಲೆ ನಾಯಿ ಲೈಫಲ್ಲಿ ಒಂದು ಚೇಂಜ್ ಆಯಿತು. ಏನು ಚೇಂಜು ಅಂತ ಈ ಪ್ಯಾರನಲ್ಲಿ ಕೊಟ್ಟಿಲ್ಲ, ಅವರು ಬೆಗ್ಗರ್ ಬಗ್ಗೆ ಕೊಟ್ಟಿದ್ದಾರೆ. ಒಂದು ಬೆಗ್ಗರ್ ಬರ್ತಾಯಿದ್ದ, ಅವನೇನು ಮಾಡ್ತಾಯಿದ್ದ, ಅವನಿಗೆ 2 ಕಣ್ಣು ಕುರುಡಿತ್ತು. ಸೊ ಅವನು ಮಾರ್ಕೆಟ್ ಪ್ಲೇಸಲ್ಲಿ ಬರ್ತಾಯಿದ್ದ. ಒಂದು ವುಮನ್ ಬಂದುಬಿಟ್ಟು ಅವನ್ನ ಕೂಡಿಸ್ಬಿಟ್ಟು ಹೋಗ್ತಾ ಇರ್ತಿದ್ಲು. ಮತ್ತು ರಾತ್ರಿ ಬಂದು ಅವನಿಗೆ ಊಟ ಕೊಟ್ಟು ಅವ್ನು ಕಲೆಕ್ಟ್ ಮಾಡಿದ್ನೆಲ್ಲ ಕಾಯಿನ್ಸ್ನ ಅವಳು ತೊಗೊಂಡು ಮನೆಗೆ ಕರ್ಕೊಂಡು ಹೋಗ್ತಾಯಿದ್ಲು ಅಲ್ವಾ. ಸೊ ವಿಲ್ ಗೋ ಟು ಥರ್ಡ್ ಪ್ಯಾರ. ದ ಡಾಗ್ ವಾಸ್ ಸ್ಲೀಪಿಂಗ್ ನಿಯರ್ ಬೈ. ಹಿ ವಾಸ್ ಸ್ಟಿರ್ಡ್ ಬೈ ದ ಸ್ಮೆಲ್ ಆಫ್ ಫುಡ್. ಹಿ ಗಾಟ್ ಅಪ್, ಕೇಮ್ ಔಟ್ ಆಫ್ ಹಿಸ್ ಶೆಲ್ಟರ್ ಆ್ಯಂಡ್ ಸ್ಟುಡ್ ಬಿಫೋರ್ ದ ಬ್ಲೈಂಡ್ ಮ್ಯಾನ್, ವ್ಯಾಗಿಂಗ್ ಹಿಸ್ ಟೇಲ್ ಆ್ಯಂಡ್ ಗೇಜಿಂಗ್ expectantly at the bowl and as he was eating his sparse meal. ಸೊ ಇವಾಗ ಅವನು ಊಟ ಮಾಡ್ತಾ ಇರ್ತಾನೆ, ಆ ವುಮನ್ ಊಟ ತರ್ತಿರ್ತಾಳಲ್ಲ. ಸೊ ಅವನು ಊಟ ಮಾಡ್ತಾ ಇರ್ತಾನೆ ಬೆಗ್ಗರ್. ಸೊ ಅವಾಗ ಡಾಗ್ ಏನು ಮಾಡಿತ್ತಲ್ಲೇ ಹತ್ತಿರದಲ್ಲಿ ಗೇಟ್ವೇ, ಅದು ಅಲ್ಲೇ ಮಲ್ಕಿರ್ತಿತ್ತಲ್ವ. ಸೊ ಅಲ್ಲಿ ಮಲ್ಕೊಂಡಿತ್ತು, ಸ್ಲೀಪಿಂಗ್ ನಿಯರ್ ಬೈ. ಸೊ ಈಗೇನಾಯಿತು, ಹಿ ವಾಸ್ ಸ್ಟಿರ್ಡ್ ಬೈ ದ ಸ್ಮೆಲ್ ಆಫ್ ಫುಡ್. ಸ್ಟಿರ್ಡ್ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಿರ್ಡ್? ಸ್ಟಿರ್ಡ್ ಮೀನಿಂಗ್ ಈಸ್ ಅಟ್ರಾಕ್ಟೆಡ್. ಅದು ಸ್ಮೆಲ್ ಅದಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗಿಬಿಡ್ತಾ ಫುಡ್ಡಿನ ಸ್ಮೆಲ್. ಸೊ ಎದ್ದಾಳ್ತು. ಹಿ ಗಾಟ್ ಅಪ್, ಕೇಮ್ ಔಟ್ ಆಫ್ ಹಿಸ್ ಶೆಲ್ಟರ್, ಅಲ್ಲೆಲ್ಲಿ ಮಲ್ಕೊಂಡಿತ್ತು ಅಲ್ಲಿಂದ ವಾಪಸ್ ಹೊರಗಡೆ ಬಂತು. ಆ್ಯಂಡ್ ಸ್ಟುಡ್ ಬಿಫೋರ್ ದ ಬ್ಲೈಂಡ್ ಮ್ಯಾನ್ ಎದುರುಗಡೆ ನಿಂತ್ಕೊಳ್ತು. ವ್ಯಾಗಿಂಗ್ ಹೀಸ್ ಟೇಲ್ ಅಂದ್ರೇನು, ಅದ್ರದ್ದು ಟೇಲ್ನ ಅಲ್ಗಾಡಿಸ್ತಾ ನಿಂತ್ಕೊಂತು. ಗೊತ್ತಲ್ಲ ನಿಮಗೆ, ನಾಯಿಗಳಿಗೆ ಏನಾದರೂ ಆಸೆ ಆದರೆ ಅವುಗಳ ಬಾಲನ ಅಲ್ಲಾಡಿಸ್ತವೆ. ಓಕೆ, ಸೊ ಗೇಜಿಂಗ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಟ್ ದ ಬೌಲ್ನ ಹಂಗೇ ನೋಡ್ತಾ ಇತ್ತು ಆಸೆಯಿಂದ. ಆ್ಯಸ್ ಹಿ ವಾಸ್ ಈಟಿಂಗ್ ಹೀಸ್ ಪಾರ್ಸ್ ಮೀಲ್. ಸೊ ಅವನು ತುಂಬ ಚೆನ್ನಾಗಿರೋ ಮೀಲ್ನ ತಿಂತಾ ಇದ್ದ. ಸೊ ದ ಬ್ಲೈಂಡ್ ಮ್ಯಾನ್ ಸ್ವೆಪ್ಟ್ ಹೀಸ್ ಆರ್ಮ್ಸ್ ಅಬೌಟ್ ಆ್ಯಂಡ್ ಆಸ್ಕ್ಡ್ ಹೂ ಈಸ್ ದ್ಯಾರ್, ಅಟ್ ವಿಚ್ ದ ಡಾಗ್ ವೆಂಟ್ ಅಪ್ ಆ್ಯಂಡ್ ಲಿಕ್ಡ್ ಹೀಸ್ ಹ್ಯಾಂಡ್. ಸೊ ಬ್ಲೈಂಡ್ ಮ್ಯಾನ್ ಏನು ಮಾಡ್ತಾನೆ, ಅಲ್ಲಿ ಯಾರೋ ನಿಂತಿರೋದು ಗೊತ್ತಾಗ್ತಿರುತ್ತೆ. ಬ್ಲೈಂಡ್ಸಿಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಮಕ್ಕಳೇ. ಸೊ ಅಲ್ಲಿ ಯಾರು ನಿಂತಿದ್ದಾರೆ ಅಂತ ಹಿಂಗೆ ಅವನೇನು ಮಾಡ್ತಾನೆ, ಕೈನ ಒಂದು ಸ್ವಲ್ಪ ಮುಂದೆ ಮಾಡ್ತಾನೆ. ಸೊ ಡಾಗ್ ಏನು ಮಾಡುತ್ತೆ, ಹೋಗ್ಬಿಟ್ಟು ಅವನ ಬಾಲ ಅಲ್ಲಾಡಿಸ್ಕೊಂಡು ಅವನದು ಇದನ್ನು ನೆಕ್ಕುತ್ತೆ. ಸೊ ದ ಬ್ಲೈಂಡ್ ಮ್ಯಾನ್ ಸ್ಟ್ರೋಕ್ಡ್ ಈಸ್ ಕೋಟ್ ಜೆಂಟ್ಲಿ ಆ್ಯಂಡ್ ಟೇಲ್ ಟು ಇಯರ್ ಆ್ಯಂಡ್ ಸೆಡ್ ವಾಡೆ. ಸೊ ಹೂ ಇಸ್ ದ್ಯಾರ್ ಅಂತ ಕೇಳ್ತಾನೆ. ಅವಾಗ ಏನು ಮಾಡುತ್ತೆ, ಅದು ಡಾಗ್ ಹೋಗಿ ಲಿಕ್ಡ್ ಅಂದರೆ ನೆಕ್ಕೋದು, ಲಿಕ್ಡ್ ಹಿಸ್ ಹ್ಯಾಂಡ್ನ ಲಿಕ್ ಮಾಡುತ್ತೆ. ದ ಬ್ಲೈಂಡ್ ಮ್ಯಾನ್ ಸ್ಟ್ರೋಕ್ಡ್ ಹಿಟ್ಸ್ ಕೋಟ್ ಜೆಂಟ್ಲಿ ಫ್ರಮ್ ಟೇಲ್ ಟು ಇಯರ್ ಆ್ಯಂಡ್ ಸೆಡ್. ಸೊ ಅವನೇನು ಮಾಡ್ತಾನೆ, ಅವನ ಕೋಟಿಂದು ಇರುತ್ತಲ್ಲ ಅದನ್ನ ಹಿಂದೆ ತಕ್ಕೊಂಡ್ಬಿಟ್ಟು ಅದ್ರದ್ದು ಇಯರ್ ಅಂದರೆ ಕಿವಿನ ಏನು ಮಾಡ್ತಾನೆ ಅವನು ಹೀಗೆ ಜೆಂಟ್ಲಾಗಿ, ಯಾವಾಗಲೂ ನಾಯಿಗಳಿಗೆ ಕಿವಿ ಹತ್ರ ಎಲ್ಲ ಸವರಿದರೆ ತುಂಬ ಇಷ್ಟ ಆಗುತ್ತಲ್ಲ, ಆ ಥರ ಸವರ್ತಾನೆ. ಸೊ ವಾಟ್ ಎ ಬ್ಯೂಟಿ ಯು ಆರ್
Come with me. He threw a handful of food, which the dog ate gratefully. ಎಷ್ಟು ಚೆನ್ನಾಗಿದೆಯಾ ನೀನು, ವಾಟ್ ಎ ಬ್ಯೂಟಿ ಯು ಆರ್, ಎಷ್ಟು ಚೆನ್ನಾಗಿದೆಯಾ ನೀನು, ನನ್ನ ಜೊತೆಗೆ ಬಾ ಅಂತ ಹೇಳಿ ಅವನೇನು ಮಾಡ್ತಾನೆ, ಒಂದು ಫುಲ್ಲು ಕೈ ತುಂಬ ಫುಡ್ನ ಅದಕ್ಕೆ ಬಿಸಾಕ್ತಾನೆ. ಸೊ ಆವಾಗ ಡಾಗ್ ಏನು ಮಾಡುತ್ತೆ, ತುಂಬ ಖುಷಿಯಿಂದ, ಗ್ರೇಟ್ಫುಲಿ ಅಂದ್ರೇನು, ಅವನ ಮೇಲೆ ತುಂಬ ಖುಷಿಯಿಂದ ಅದು ತಿನ್ನುತ್ತೆ. ಸೊ ಇಟ್ ವಾಸ್ ಪರ್ಹ್ಯಾಪ್ಸ್ ಆ್ಯನ್ ಆಸ್ಪಿಷಿಯಸ್ ಮೂಮೆಂಟ್ ಫಾರ್ ಸ್ಟಾರ್ಟಿಂಗ್ ಎ ಫ್ರೆಂಡ್ಶಿಪ್. ಸೊ ಇವರಿಬ್ಬರದ್ದು ಫ್ರೆಂಡ್ಶಿಪ್ ಶುರು ಆಗೋಕ್ಕೆ ಅದು ಒಂದು ಪವಿತ್ರವಾದಂಥ ಟೈಮ್ ಆಗಿತ್ತು. ಸೊ ದೆ ಮೆಟ್ ಎವ್ರಿ ಡೇ ದೇರ್ ಆ್ಯಂಡ್ ದ ಡಾಗ್ ಕಟ್ ಆಫ್ ಮಚ್ ಆಫ್ ಇಟ್ಸ್ ರ್ಯಾಂಬ್ಲಿಂಗ್ ಟು ಸಿಟ್ ಅಪ್ ಬಿಸೈಡ್ ದ ಬ್ಲೈಂಡ್ ಮ್ಯಾನ್ ಆ್ಯಂಡ್ ವಾಚ್ ಹಿಮ್ ರಿಸೀವ್ ಆನ್ಸ್ ಮಾರ್ನಿಂಗ್ ಟು ಈವ್ನಿಂಗ್. ಸೊ ಏನು ಮಾಡ್ತು, ಡಾಗು ಡೈಲಿ ಇವ್ರದ್ದು ಫ್ರೆಂಡ್ಶಿಪ್ ಆಯಿತು. ಸೊ ಅಲ್ಲೊಂದು ಜಾಗ ಮಾಡ್ಕೊಳ್ತು ತನಗೋಸ್ಕರ, ಬ್ಲೈಂಡ್ ಮ್ಯಾನ್ ಪಕ್ಕಕ್ಕೇ ಕೂತ್ಕೊಂಡ್ಬಿಟ್ಟು ಅವ್ನು ಮಾಡೋದನ್ನೆಲ್ಲ ಅಲ್ಲೇ ಕೂತ್ಕೊಂಡು ನೋಡ್ತಾಯಿತ್ತು. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಅವನ ಜೊತೆಗೆ ಇರೋಕ್ಕೆ ಶುರು ಆಯಿತು. ಸ್ಟ್ರೀಟಲ್ಲೆಲ್ಲ ಅಡ್ಡಾಡೋದು ಬಿಟ್ಬಿಡ್ತು. ಸೊ ಇನ್ ಕೋರ್ಸ್ ಆಫ್ ಟೈಮ್ ಅಬ್ಸರ್ವಿಂಗ್ ಹಿಮ್ ದ ಡಾಗ್ ಅಂಡರ್ಸ್ಟುಡ್ ದ್ಯಾಟ್ ದ ಪಾಸರ್ ಬೈ ಮಸ್ಟ್ ಗಿವ್ ಎ ಕಾಯಿನ್, and whoever went away without dropping a coin was chased by the dog. He tugged the edge of their clothes and pulled them back to the old man at the gate and let go only after something was dropped in his bowl. ನೋಡ್ರಿ, ಇದು ಏನು ಮಾಡ್ತು ಅಂದರೆ, ಅವನ ಪಕ್ಕಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತು. ಯಾರಲ್ಲಿಂದ ಪಾಸ್ ಆಗ್ತಾರೋ ಅವ್ರು ಏನು ಮಾಡಬೇಕು, ಅವರು ಅವನ ಬೌಲಲ್ಲಿ ಒಂದು ಕಾಯಿನ್ ಹಾಕಬೇಕು. ಓಕೆ, ಅದಕ್ಕೆ ಅವ್ರು ಅರ್ಥ ಆಗಿಬಿಡ್ತು ನಾಯಿಗೆ. ಯಾರು ಒಂದು ವೇಳೆ ಹಾಕ್ಲಿಲ್ಲಂಗೆ ಹೋದರು ಅಂದರೆ ಅದೇನು ಮಾಡ್ತಿತ್ತು, ಇಟ್ ಚೇಸ್ ದ ಮ್ಯಾನ್, ಅವ್ರನ್ನ ಚೇಸ್ ಮಾಡ್ತಿತ್ತು. ಚೇಸ್ ಅಂದರೆ ಅವ್ರನ್ನ ಹಿಂಬಾಲಿಸ್ತಿತ್ತು. ಓಕೆ, ಟಕ್ಡ್ ದ ಎಡ್ಜ್ ಆಫ್ ದರ್ ಕ್ಲೋತ್, ಅವ್ರ ಕ್ಲೋತ್ನ, ಅವ್ರದ್ದು ಅಂಗಿನ ಎಳಿತಾಯಿತ್ತು. ಎಳೆದ್ಬಿಟ್ಟು ಬಾರಲೇ ವಾಪಸ್ಸು ಅಂತ ವಾಪಸ್ ಕರ್ಕೊಂಬಂದು ಅವ್ರು ಏನಾದರೂ ಒಟ್ಟು ಹಾಕ್ಬೇಕಲ್ಲಿ ಬೌಲಿಗೆ. ಓಕೆ, ಏನು ಹೇಳ್ತಾರೆ ಆರ್ ಕೆ ನಾರಾಯಣನ್ ಅಂದರೆ, ಸೊ ಹಿ ಟಗ್ಡ್ ದ ಎಡ್ಜ್ ಆಫ್ ದೇರ್ ಕ್ಲೋತ್ಸ್ ಆ್ಯಂಡ್ ಪುಲ್ಡ್ ದೆಮ್ ಬ್ಯಾಕ್ ಟು ದ ಓಲ್ಡ್ ಮ್ಯಾನ್, ಮತ್ತು ಓಲ್ಡ್ ಮ್ಯಾನ್ ಹತ್ರ ಬರಬೇಕು ಅವರು ಅಟ್ ದ ಗೇಟ್, ಆ್ಯಂಡ್ ಲೆಟ್ ಗೋ ಓನ್ಲಿ ಆಫ್ಟರ್ ಸಮಥಿಂಗ್ ವಾಸ್ ಡ್ರಾಪ್ಡ್ ಇನ್ ಈಸ್ ಬೌಲ್. ಸೊ ಅವ್ನ ಬೌಲಲ್ಲಿ ಏನಾದರೂ ಹಾಕಿದ ಮೇಲೆ ಅದು ಏನು ಮಾಡ್ತಿತ್ತು, ಅವ್ರನ್ನ ಹೋಗೋಕ್ಕೆ ಅಲೋ ಮಾಡ್ತಿತ್ತು. ಅಮಾಂಗ್ ದೋಸ್ ಹೂ ಫ್ರೀಕ್ವೆಂಟೆಡ್ ದಿಸ್ ಪ್ಲೇಸ್ ವಾಸ್ ಅ ವಿಲೇಜ್ ಅರ್ಚಿನ್. ಸೊ ಹಿಂಗೆ ಬಂದು ಹೋಗು ಮಾಡೋದ್ರೊಳಗೆ ಒಬ್ಬ ವಿಲೇಜ್ ಹುಡುಗ, ಅರ್ಚಿನ್ ಅಂದರೆ ಉಡಾಳ, ಒಬ್ಬ ವಿಲೇಜ್ ಉಡಾಳ ಇದ್ದ. ಅವನು ಭಾಳ ಬಂದು ಹೋಗಿ ಮಾಡ್ತಾಯಿದ್ದ. ಹೂ ಹ್ಯಾಡ್ ಅ ಮಿಸ್ಚೀಫ್ ಆಫ್ ಅ ಡೆವಿಲ್ ಇನ್ ಹಿಮ್, ಅಂದರೆ ಅವನಿಗೆ ಉಡಾಳ್ಗಿರಿ ತುಂಬ ಇತ್ತು. ಓಕೆ, ತುಂಬ ಉಡಾಳ್ಗಿರಿ ಅವನು ಮಾಡ್ತಾಯಿದ್ದ. ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ನಾವು ವಿ ವಿಲ್ ಸಿ ಇನ್ ಆರ್ ನೆಕ್ಸ್ಟ್ ವಿಡಿಯೋ ಚಿಲ್ಡ್ರನ್. ಅಂಟಿಲ್ ದೆನ್, bye, see you, have a good day.